ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಶಾಪ್ ಅಲ್ಲಿ ಸ್ಟಾಕ್ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು, ಹಾಗಾಗಿ ನಾನು ಸ್ಕೂಟಿ ಎತ್ಕೊಂಡು ಬಂದಿದ್ದೆ ನಾನು ಬೇಲೂರಿಗೆ. ಮಳೆ ಕೂಡ ಕಡಿಮೆ ಇದ್ದಿದ್ರಿಂದ ಬಿಸಿಲು ಕೂಡ ಬರ್ತಾ ಇತ್ತು. ಇತ್ತೀಚೆಗಂತೂ ನಮ್ಮ ಬೇಲೂರಲ್ಲಿ ಜನಗಳಿಗಿಂತ ಜಾಸ್ತಿ ವೆಹಿಕಲ್ಸ್ ಗಳೇ ಆಗಿದಾವೆ. ನಮ್ಮ ದೇಶದಲ್ಲಿ ರೂಲ್ಸ್ ನ ಫಾಲೋ ಮಾಡೋಷ್ಟು ಇನ್ಯಾವ ದೇಶದಲ್ಲೂ ರೂಲ್ಸ್ ನ ನೀಟಾಗಿ ಫಾಲೋ ಮಾಡಲ್ಲ ಅನ್ಸುತ್ತೆ. ಅಲ್ಲಿಂದ ಹಾಗೆ ಮುಂದೆ ಬರ್ತಾ ಒಂದು ಕಾರ್ ನೋಡಿದೆ, MG ಅವ್ರದ್ದು. ಇದೇ ತರದ ಕಾರನ್ನ ನಮ್ಮ ರತನ್ ಟಾಟಾ ಅವರು ಮುಂಚೆನೆ ಬಿಟ್ಟಿದ್ರು, ಟಾಟಾ ನ್ಯಾನೋ ಅಂತ. ಒಂದು ಬೈಕ್ ತಗೊಳ್ಳೋ ದುಡ್ಡಲ್ಲಿ ಕಾರ್ನೇ ತಗೋಬಹುದು ಅಂತ ತೋರಿಸ್ಕೊಟ್ಟವ್ರು ಅವರು. ಬಟ್ ಜನಗಳು ಯಾರು ಆ ಕಾರ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲಿಲ್ಲ. ನಮ್ ದೇಶದಲ್ಲಂತೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾರಂತೂ ನೀಟಾಗಿ ಫಾಲೋ ಮಾಡೋದೇ ಇಲ್ಲ. ಇವನ್ ಏನೋ ಒಂದ್ ಕೆಲಸ ಆಗ್ಬೇಕಂದ್ರು ಲಂಚ ಅಂತ ಸಾಯ್ತಾರೆ ಭ್ರಷ್ಟಾಧಿಕಾರಿಗಳು. ಅದ್ ಯಾವಾಗ ಭ್ರಷ್ಟಾಚಾರ ಮುಕ್ತ ದೇಶ ಆಗುತ್ತೋ ಗೊತ್ತಿಲ್ಲ. ನಮ್ ದೇಶದಲ್ಲಿ ಡೆವಲಪ್ಮೆಂಟ್ ಯಾವ್ದಾಗ್ತಿದೆಯೋ ಗೊತ್ತಿಲ್ಲ, ಬಟ್ ಜನಸಂಖ್ಯೆಲಂತೂ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಎಲ್ಲ ಯುವಕರಿಗೂ ನಂದೊಂದು ಸಜೆಷನ್, ಇವತ್ತಿಂದನೇ ಪ್ಲಾನ್ ಮಾಡ್ಕೊಳ್ಳಿ ನಿಮ್ದು ಅಂತ ಏನಾದ್ರೂ ಒಂದು ಓನ್ ಬಿಸ್ನೆಸ್ ಮಾಡ್ಕೊಳಕ್ಕೆ. ಕಂಪನಿಗಳಲ್ಲಿ ಹಾಗಲ್ಲ, ಇವತ್ತು ನಿಂದು ಆ ಪ್ಲೇಸ್ಗೆ ಮತ್ತೆ ನಾಳೆ ಇನ್ಯಾರು. ಬಿಸ್ನೆಸ್ ಅಲ್ಲಿ ಹಾಗಲ್ಲ, ಪ್ರಾಫಿಟ್ ಆರ್ ಲಾಸ್ ಎಲ್ಲ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ, ಬಟ್ ಫ್ರೀಡಮ್ ಅಂತೂ ತುಂಬಾನೇ ಇರುತ್ತೆ. ಯಾವನ್ಗೋ ಸಲ ಮಾಡ್ಕೊಂಡು ಚಮಚ ಇಟ್ಕೊಂಡು ಕೆಲಸ ಮಾಡೋದಿರಲ್ಲ. ಶಾಪಿಗೆ 2T ಆಯಿಲ್ ಕೂಡ ಬೇಕಿತ್ತು, ಹಾಗಾಗಿ ನಾನ್ ಬಂದಿದ್ದೆ ನೆಹರು ನಗರ ಸರ್ಕಲ್ ಹತ್ರ. ಮೈನ್ ಸರ್ಕಲ್ ಅಲ್ಲಿ ಶೆಟ್ರ್ ಅಂಗಡಿ ಕೂಡ ಓಪನ್ ಇತ್ತು. ಹಾಗೆ ಒಂದ್ ಬಾಕ್ಸ್ 2T ಆಯಿಲ್ ಎಲ್ಲ ತಗೊಂಡೆ. ನಾನೊಂದು ಪ್ಲಾನ್ ಮಾಡಿ ಜುಪಿಟರ್ ತಗೊಂಡೆ. ಜುಪಿಟರ್ ತಗೊಂಡಿದ್ರಿಂದ ತುಂಬಾನೇ ಯೂಸ್ಫುಲ್ ಆಗಿದೆ. ಡಿಕ್ಕಿ ಸ್ಪೇಸ್ ಅಂದ್ರೆ ತುಂಬಾನೇ ಇದೆ, ತುಂಬಾನೇ ಲಗೇಜ್ ನ ಕ್ಯಾರಿ ಮಾಡಬಹುದು. ಮಸಾಲ, ಮಜ್ಜಿಗೆ, ಬನ್ಸ್ ಹಾಗೂ ದಾವಣಗೆರೆ ಮಿರ್ಚಿ ಮುಂದಕ್ಕೆ ಬರುತ್ತೆ. ಅಲ್ಲಿಂದ 2T ಆಯಿಲ್ ಎಲ್ಲ ತಗೊಂಡು ನಾನು ಹೊಟ್ಟಿದ್ದೆ ಬಸ್ ಸ್ಟಾಂಡ್ ಕಡೆ ಬರ್ಬೇಕಾದ್ರೆ ಮಳೆ ಮೋಡ ಕೂಡ ಆವರಿಸ್ತಿತ್ತು. ನಮ್ ಸುತ್ತಮುತ್ತ ಪರಿಸರ ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಗಳನ್ನ ಎಲ್ ಬೇಕಲ್ಲಿ ಎಸಿಬೇಡಿ. ಪ್ಲಾಸ್ಟಿಕ್ ಗಳನ್ನ ಎಲ್ ಬೇಕಲ್ಲಿ ಎಸೆಯೋದ್ರಿಂದ ನಮ್ಮ ಪರಿಸರಗಳನ್ನ ನಾವೇ ಹಾಳು ಮಾಡ್ತಾ ಇದೀವಿ. ಹಾಗೆ ಮುಂದೆ ಬರ್ತಾ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಇವರಿಬ್ರು ಏನೋ ಮಾಡ್ತಾ ಇದ್ದಾರೆ, ನೋಡ್ತಿರ್ಬೋದು. ಕಳ್ಳರು ಇದ್ದಾರೆ ಊರಲ್ಲಿ. ನಮ್ಮ ಅಣ್ಣ ಅಲ್ಲಿ ಕೂತಿರೋದು, ಅಣ್ಣ ಎಲ್ಲ ಆರಾಮಾಗಿ ಕೂತಿಯಾರ ಇವತ್ತು. ಅಲ್ಲಿಂದ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಹೊರಟಿದ್ದೆ ಶಿಲ್ಪ ಸ್ಟೋರಿಗೆ. ಇತ್ತೀಚೆಗೆ ಬೇಲೂರು ಅಂತೂ ಬೆಂಗಳೂರು ಆಗ್ತಿದೆಯೇನೋ ಗೊತ್ತಿಲ್ಲ, ಹೆವಿ ಟ್ರಾಫಿಕ್ ಆಗ್ತಿದೆ. ಅಲ್ಲಿಂದ ಹಾಗೆ ಶಿಲ್ಪ ಸ್ಟೋರ್ ಹತ್ರ ಆಗ್ತಿದ್ದಂಗೆ ಹೊಟ್ಟೆ ಕೂಡ ಹಸಿತಾ ಇತ್ತು. ಅಲ್ಲಿಂದ ಏನಾದ್ರು ತಿನ್ಕೊಬರೋಣ ಅಂತ ನಾನು ಹೊರಟಿದ್ದೆ ಬುಕ್ ಸ್ಟೋರ್ ಕಡೆ. ಬುಕ್ ಸ್ಟೋರ್ ಹತ್ರ ಬರ್ತಿದ್ದಂಗೆ ಅಲ್ಲಿ ಮಸಾಲ ಅಂಗಡಿ ಕೂಡ ಕ್ಲೋಸ್ ಆಗಿತ್ತು. ಇನ್ನೇನ್ ಮಾಡೋದು ಅಂತ ಹೇಳಿ ಮತ್ತೆ ನಾನು ಗಾಡಿ ತಿರ್ಸ್ಕೊಂಡು ನಾನು ಹೊರಟಿದ್ದೆ ಮತ್ತೆ ಶಿಲ್ಪ ಸ್ಟೋರ್ ಕಡೆ. ಅಂಗಡಿ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡು ಹೊರಟಿದ್ದೆ ಪಾನಿಪುರಿ ಅಂಗಡಿ ಕಡೆ. ಪಾನಿಪುರಿ ಮಸಾಲ ಪುರಿ ತಿಂದ್ಮೇಲೆ ಹೊಟ್ಟೆ ಸ್ವಲ್ಪ ಸಮಾಧಾನ ಅನಿಸ್ತು. ಅಲ್ಲಿಂದ ಹಾಗೆ ನಾನು ಬಂದಿದ್ದೆ ದೇವಸ್ಥಾನದ ಹತ್ರ. ಅಲ್ಲಿ ಈಗ ಫೇಮಸ್ ಆಗಿ ಒಂದು ಮಸ್ಕಾ ಬನ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ವೆರೈಟೀಸ್ ಆಫ್ ಬನ್ ಕೊಡ್ತಾರೆ ಅಂಡ್ ತುಂಬಾ ಟೇಸ್ಟಿಯಾಗಿ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ತುಂಬಾನೇ ವೈರಲ್ ಆಗಿದೆ. ನಾನ್ ಟ್ರೈ ಮಾಡಿದ್ದು ಮಸ್ಕಾ ಬನ್ ವಿತ್ ಬನಾನಾ. ಟೇಸ್ಟ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು, ಬಟ್ ಪ್ರೈಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ನನಗೆ. ಇವರ ಲೊಕೇಶನ್ ಬಂದು ಟೆಂಪಲ್ ಹತ್ರನೇ, ಯಾರನ್ನ ಕೇಳಿದ್ರು ಹೇಳ್ತಾರೆ. ಯಾರಿಗಾದ್ರು ತಿನ್ಬೇಕು ಅಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ. ಇಷ್ಟ ಹೇಳ್ತಾ ಮಳೆ ಕೂಡ ಕಡಿಮೆ ಇತ್ತು, ಹಾಗಾಗಿ ನಾನು ನನ್ನ ಸ್ಕೂಟಿ ಎತ್ಕೊಂಡು ಹೊರಟಿದ್ದೆ ನಮ್ಮ ಮನೆ ಕಡೆ. ಯಾರೆಲ್ಲ ನನ್ನ ಚಾನಲ್ ನ ಇನ್ನು ಫಾಲೋ ಮಾಡ್ತಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.